ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿವಸ ಯುಗಾದಿ ಹಬ್ಬದ ಬಗ್ಗೆ ನಿಮಗೆಲ್ಲ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ತಿಂಗಳು ಮಾರ್ಚ್ 30ನೇ ತಾರೀಕು ನಾವು ಭಾನುವಾರದ ದಿವಸ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಪ್ರತಿಪತ್ತಿಥಿ, ರೇವತಿ ನಕ್ಷತ್ರ, ಐಂದ್ರಯೋಗ, ಭವಕರಣದಲ್ಲಿ ನಾವು ಈ ಬಾರಿ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಚೈತ್ರ ಮಾಸದ ಮೊದಲ ದಿವಸ ಅಂತ ಹೇಳ್ಬೋದು ಸ್ನೇಹಿತರೆ. ಹೊಸ ವರ್ಷ, ನೂತನ ವರ್ಷದ ಆರಂಭ ನಮಗೆ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಅಂದಿನಿಂದ ನಮಗೆ ವರ್ಷ ಪೂರ್ತಿ ಹಬ್ಬಗಳು ಶುರುವಾಗ್ತವೆ. ಇದು ಮೊದಲನೇ ಹಬ್ಬ ಅಂತ ಹೇಳ್ಬೋದು. ಹೊಸ ವರ್ಷದ ಮೊದಲ ಹಬ್ಬ ನಮಗೆ. ಯುಗಾದಿ ಅಂತಂದರೆ ಏನು ಅಂದರೆ ಯುಗ ಪ್ಲಸ್ ಆದಿ. ಯುಗದ ಆದಿ ಅಂದರೆ ಹೊಸ ವರ್ಷದ ಹಾದಿ ಅಂತ ಹೇಳ್ಬೋದು. ಹೊಸ ಯುಗದ ಪ್ರಾರಂಭ ಅಂತ ಹೇಳ್ಬೋದು. ವಸಂತ ಕಾಲದ ಆಗಮನ ಆಗ್ತಾ ಇದೆ. ಹೊಸ ಜೀವನ, ಹೊಸ ಆರಂಭ, ಜ್ಞಾನ, ಬುದ್ಧಿ ಎಲ್ಲನೂ ನಮಗೆ ದೇವರು ಕೊಡಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ನೂತನ ವರ್ಷದ ಆರಂಭ, ಹೊಸ ಚಿಗುರು, ಹೊಸ ಫಲ, ಇದನ್ನೆಲ್ಲ ನಾವು ನೋಡ್ತೀವಿ, ಸೇವನೆಯನ್ನು ಮಾಡ್ತೀವಿ. ಹಾಗೆಯೇ ಜೀವನದಲ್ಲಿ ಕಹಿ ನೆನಪುಗಳನ್ನೆಲ್ಲ ಮರೆತು ಬಿಟ್ಟು ಇನ್ನು ಮುಂದಿನ ಜೀವನ ಸಿಹಿಯಾಗಿ ಇರಲಿ ಅಂತ ನಾವು ಭಗವಂತನಲ್ಲಿ ಬೇಡ್ಕೋಬೇಕು. ಹಾಗೆ ಚಿಗುರುವ ಪ್ರತಿ ಕನಸುಗಳಿಗೂ ಇದು ನಾಂದಿ ಆಗಬೇಕು ಅಂತ ಹೇಳ್ತಾ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. 4:30ಕ್ಕೆ ಎದ್ದುಬಿಟ್ಟು ಬೆಳಗ್ಗೆ ಎದ್ದು ದೇವರಿಗೆ ನಮಸ್ಕಾರವನ್ನು ಮಾಡಿ ಎಲ್ಲ ಮಂಗಳಕರವಾದಂತಹ ವಸ್ತುಗಳನ್ನು ನೋಡಬೇಕು. ಎದ್ದ ತಕ್ಷಣ ದೇವರನ್ನು ನೋಡಬೇಕು, ಅರಿಶಿನ ಕುಂಕುಮವನ್ನು ನೋಡಬೇಕು, ತುಳಸಿಯನ್ನು ನೋಡಬೇಕು, ಕನ್ನಡಿಯನ್ನು ನೋಡಬೇಕು. ಅಂದರೆ ನಮ್ಮ ಮುಖವನ್ನು ನಾವೇ ಕನ್ನಡಿಯಲ್ಲಿ ನೋಡ್ಕೋಬೇಕು. ಹೀಗೆ ಮಂಗಳಕರವಾದಂಥ ವಸ್ತುಗಳನ್ನು ನೋಡಿ ಭಗವಂತನಲ್ಲಿ, ಗುರುಗಳಲ್ಲಿ ನಮಸ್ಕಾರವನ್ನು ಮಾಡ್ಕೋಬೇಕು. ಮನೆಯೆಲ್ಲ ಗೂಡಿಸಿ ಸಾರಿಸಿ ರಂಗವಲ್ಲಿಗಳನ್ನು ಹಾಕಿ ಬಣ್ಣ ಬಣ್ಣದ ರಂಗವಲ್ಲಿಯನ್ನು ಹಾಕಬೇಕು. ನಮ್ಮ ಜೀವನ ಬಣ್ಣ ಬಣ್ಣವಾಗಿರಬೇಕು. ಯಾವುದೇ ಒಂದು ರೀತಿಯ ಕಹಿ ಬೇಡ ಅಂತ, ಕಹಿಯನ್ನು ತೊಲಗಿಸಿ ಸಿಹಿಯನ್ನು ಉಂಟು ಮಾಡಲಿ ಈ ವರ್ಷ ಅಂತ ನಾವು ಹೇಳ್ತಾ ಬಾಗಿಲಿಗೆ ತೋರಣವನ್ನು ಕಟ್ಟಬೇಕು. ಅವತ್ತಿನ ದಿವಸನೇ ಕಟ್ಟಬೇಕು. ಪಾಡ್ಯದ ದಿವಸ, ಹಿಂದಿನ ದಿವಸ ಯಾರು ಮನೆಗೆ ತೋರಣಗಳನ್ನು ಕಟ್ಟಬೇಡ್ರಿ. ಮನೆಯನ್ನು ಸಿಂಗಾರವನ್ನು ಮಾಡಬೇಕು. ನೂತನ ವರ್ಷವನ್ನು ನಾವು ಖುಷಿಯಿಂದ, ಸಂತೋಷದಿಂದ ಸ್ವಾಗತವನ್ನು ಮಾಡಬೇಕು. ಆಮೇಲೆ ಮೊದಲಿಗೆ ದೇವರ ಮುಂದೆ ಎಣ್ಣೆ ಸೀಗೆ ಪುಡಿಯನ್ನು ಇಟ್ಟು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಮನೆಯಲ್ಲಿ ಹಿರಿಯರು ದೇವರಿಗೆ ಪೂಜೆಯನ್ನು ಮಾಡುವಾಗ ಎಣ್ಣೆಯನ್ನು ಹಾಕಿ, ಅಂದರೆ ಭಗವಂತನಿಗೆ ಅಭ್ಯಂಗವನ್ನು ಮಾಡಿಸ್ಬೇಕು. ಮೊದಲಿಗೆ ದೇವರಿಗೆ ಎಣ್ಣೆಯನ್ನು ಹಾಕಿ ಸುಗಂಧಭರಿತವಾದಂತಹ ಎಣ್ಣೆಯನ್ನು ತರಬೇಕು. ಅದನ್ನು ದೇವರಿಗೆ ಅಭಿಷೇಕವನ್ನು ಮಾಡಿ ಆಮೇಲೆ ಸೀಗೆ ಪುಡಿಯಿಂದ ದೇವರನ್ನು ತೊಳೆದು ನೀಟಾಗಿ ಆಮೇಲೆ ದೇವರ ಪೂಜೆಯನ್ನು ಮಾಡಬೇಕು. ನಾವು ಸಹ ದೇವರ ಮುಂದೆ ಇಟ್ಟಂತಹ, ದೇವರಿಗೆ ಸಮರ್ಪಣೆಯನ್ನು ಮಾಡಿದಂತಹ ಎಣ್ಣೆ ಸೀಗೆಕಾಯನ್ನೇ ಹಚ್ಕೊಂಡು ಎಲ್ಲರೂ ಅವತ್ತಿನ ದಿವಸ ಅಭ್ಯಂಗವನ್ನು ಮಾಡಬೇಕು. ಹೇಗೆ ನಾವು ದೀಪಾವಳಿಗೆ ದೇವರ ಮುಂದೆ ಇಟ್ಬಿಟ್ಟು ಅದೇ ಎಣ್ಣೆ ಸೀಗೆಕಾಯನ್ನು ಬಳಸ್ಕೊಂಡು ಅಭ್ಯಂಗವನ್ನು ಮಾಡ್ತೀವೋ ಅದೇ ಥರನೇ ಯುಗಾದಿ, ಹೊಸ ವರ್ಷ, ನೂತನ ವರ್ಷ. ಹಾಗಾಗಿ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾವು ಬೇಡಿಕೊಂಡು ಈ ಥರ ಎಣ್ಣೆ ಸೀಗೆಕಾಯನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಅದನ್ನು ನಾವೆಲ್ಲ ಹಚ್ಕೊಂಡು ತಲೆಗೆ ಅಭ್ಯಂಗವನ್ನು ಮಾಡ್ಕೋಬೇಕು. ನಂತರ ಹೊಸ ಬಟ್ಟೆಯನ್ನು ಉಟ್ಕೊಳ್ಳೋರು ದೇವರ ಮುಂದೆ ಬಟ್ಟೆಯನ್ನು ಇಟ್ಟುಬಿಟ್ಟು ಅರಿಶಿನ ಕುಂಕುಮ ಹಾಕಿ ಆಮೇಲೆ ಹೊಸ ಬಟ್ಟೆಯನ್ನು ಧರಿಸಬೇಕು. ನಂತರ ದೇವರಿಗೆ ಅಭಿಷೇಕಗಳು, ಪೂಜೆ, ಅಲಂಕಾರ, ನೈವೇದ್ಯ ಎಲ್ಲವನ್ನ ಮಾಡಬೇಕು. ಹಬ್ಬದ ಅಡುಗೆಯನ್ನು ಮಾಡಬೇಕು. ದೇವರಿಗೆ ನೈವೇದ್ಯವನ್ನು ಮಾಡಿ ಮಂಗಳಾರತಿ, ಆರತಿಗಳನ್ನು ಮಾಡಬೇಕು. ಹೆಚ್ಚು ದೇವರಿಗೆ ಅಲಂಕಾರವನ್ನು ಮಾಡಬೇಕು. ಅವತ್ತಿನ ದಿವಸ ಸುಗಂಧಭರಿತವಾದಂತಹ ಹೂಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ದವನ, ಮರುಗ ಈಗೆಲ್ಲ ಚೆನ್ನಾಗಿ ಸಿಗುತ್ತೆ. ಮರುಗ ಎಲ್ಲ ತಂದುಬಿಟ್ಟು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಿಂಬ ಫಲವನ್ನು ನೈವೇದ್ಯ ಮಾಡಬೇಕಂದ್ರೆ ಬೇವು, ಬೆಲ್ಲ ಇದನ್ನು ಮಾಡಿಬಿಟ್ಟು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಾವು ಎಲ್ಲ ಸ್ವೀಕಾರವನ್ನು ಮಾಡಬೇಕು. ಕಹಿ ಮತ್ತು ಸಿಹಿಯನ್ನು ಸಮಾನವಾಗಿ ನಾವು ಸ್ವೀಕಾರ ಮಾಡ್ತೀವಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಬೇವು ಬೆಲ್ಲವನ್ನು ನಾವೆಲ್ಲ ತಗೋಬೇಕು. ಜೀವನದಲ್ಲಿ ಕಹಿನೂ ಬರ್ತಾ ಇರುತ್ತೆ, ಸಿಹಿನೂ ಬರ್ತಾ ಇರುತ್ತೆ. ಹಾಗೆ ಕಹಿ ಸಿಹಿ ಏನೇ ಬಂದ್ರೂ ಅದನ್ನು ನಾವು ಸಮಾನವಾಗಿ ಸ್ವೀಕಾರವನ್ನು ಮಾಡಿ ಜೀವನವನ್ನು ನಡೆಸಬೇಕು. ಮತ್ತು ಇದೆಲ್ಲ ಆದಮೇಲೆ ಹಾಗೆಯೇ ಬೆಳಗ್ಗೆ ಆರತಿಯನ್ನು ಮಾಡುವಾಗ, ದೇವರಿಗೆ ಮಂಗಳಾರತಿಯನ್ನು ಮಾಡುವಾಗ ಪಂಚಾಂಗಕ್ಕೂ ಗೆಜ್ಜೆ ವಸ್ತ್ರ, ಹೂವನ್ನು ಏರಿಸಿ ಪಂಚಾಂಗಕ್ಕೂ ಆರತಿ ಮಂಗಳಾರತಿಗಳನ್ನು ಮಾಡಬೇಕು.
ನಂತರ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಅಷ್ಟಕ್ಕೂ ಮುಂಚೆ ಪಂಚಾಂಗವನ್ನು ಓದಬಾರ್ದು. ತೆಗೆದು ಪೂಜೆ ಮಾಡಿದ ಮೇಲೇ ಸಾಯಂಕಾಲ ದೇವಸ್ಥಾನಗಳಲ್ಲೂ ಪಂಚಾಂಗ ಶ್ರವಣ ಇರುತ್ತೆ, ಮನೆಗಳಲ್ಲೂ ಹೇಳ್ತಾ ಇರ್ತಾರೆ. ಪಂಚಾಂಗ ಇರುತ್ತಲ್ಲ, ಅದನ್ನು ನೋಡಿ ಪಂಚಾಂಗ ಶ್ರವಣವನ್ನು ಅವತ್ತಿನ ದಿವಸ ಕಡ್ಡಾಯವಾಗಿ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳಿದ್ದಾವೆ. ಬೇವು ಬೆಲ್ಲವನ್ನು ಎಲ್ಲರೂ ಸ್ವೀಕಾರವನ್ನು ಮಾಡಬೇಕು. ನಾವು ಬೇವು ಬೆಲ್ಲವನ್ನು ಸ್ವೀಕಾರವನ್ನು ಮಾಡುವಾಗ ಒಂದು ಮಂತ್ರವನ್ನು ಹೇಳಬೇಕು. ಆ ಮಂತ್ರ ಹೀಗಿದೆ: ಶತಾಯುರ್ವಜ್ರದೇಹತ್ವಂ ಸರ್ವಸಂಪತ್ಪ್ರದಂ ತಥಾ ಸರ್ವಾರಿಷ್ಟಹರಂ ಕುರ್ವೆ ನಿಂಬಪತ್ರಾಶನಂ ಶುಭಂ ಅಂತ ಹೇಳಿಬಿಟ್ಟು ಅದನ್ನು ನಾವು ಭಕ್ಷಣವನ್ನು ಮಾಡಬೇಕು. ಇದನ್ನು ನಾನು ಬರೆದು ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ರಿ. ಇನ್ನು ಅವತ್ತಿನ ದಿವಸ ಪಂಚಾಂಗ ಶ್ರವಣವನ್ನು ಮಾಡಬೇಕು ಅಂತ ಹೇಳಿದೆ. ಗ್ರಹಗತಿಗಳ ಫಲಾಫಲಗಳನ್ನು ನೋಡ್ಕೋಬೇಕು, ನಕ್ಷತ್ರಗಳ ಫಲಾಫಲವನ್ನು ನೋಡಬೇಕು, ಋತುಮಾನಗಳು ಮತ್ತು ಹೇಗಿದೆ, ಮಳೆ ಬೆಳೆ ಎಲ್ಲ ಹೇಗಿದೆ ಇದನ್ನೆಲ್ಲ ತಿಳ್ಕೊಬೇಕು. ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನವನ್ನು ಮಾಡಬೇಕು. ಪಂಚಾಂಗ ಶ್ರವಣದಲ್ಲಿ ತುಂಬ ವಿಶೇಷತೆ. ಪಂಚಾಂಗ ಶ್ರವಣವನ್ನು ಮಾಡೋದ್ರಿಂದ ದಾರಿದ್ರ್ಯ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಕೇಳೋದ್ರಿಂದ ಮತ್ತು ಹೇಳೋದ್ರಿಂದನೂ ಅಷ್ಟೇ. ಪಂಚಾಂಗ ಅಂತಂದರೆ ವಾರ, ತಿಥಿ, ಕರಣ, ಯೋಗ, ನಕ್ಷತ್ರ ಇದನ್ನೆಲ್ಲ ಕೂಡಿರೋದೇ ಪಂಚಾಂಗ ಅಂತ ಹೇಳ್ತೀವಿ. ಆಮೇಲೆ ಅವತ್ತು ಪ್ರತಿಪದ ಅಂದರೆ ಪಾಡ್ಯದಿಂದ ನವಮಿಯ ತನಕನೂ 9 ದಿನಗಳು ನಾವು ನವರಾತ್ರಿಯನ್ನು ಆಚರಿಸ್ತೀವಿ ಅಂತ ಹಿಂದೆ ಆಗಲೇ ನಿಮಗೆ ತಿಳಿಸ್ಕೊಟ್ಟಿನಿ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಹಾಗೆ ದಿನನಿತ್ಯ ರಾಮದೇವರ ಪೂಜೆ, ರಾಮದೇವರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ಭಗವಂತನ ಸ್ತೋತ್ರ, ಭಗವಂತನ ಒಂದು ಪೂಜೆ ಇದನ್ನೆಲ್ಲ ನಾವು ಮಾಡಬೇಕು. 9 ದಿನಗಳು ದೇವಿಯ ಆರಾಧನೆ, ದೇವಿಯ ಪೂಜೆ, ಆಮೇಲೆ ಕುಂಕುಮಾರ್ಚನೆ, ಅರ್ಚನೆ ಇದೆಲ್ಲ ತುಂಬ ವಿಶೇಷ ಫಲವನ್ನು ನಮಗೆ ಕೊಡುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ದೇವರ ಪೂಜೆಯನ್ನು ಮಾಡ್ಕೊಳ್ಳುವಾಗ ಯಾವ ಸಂಕಲ್ಪವನ್ನು ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಇದನ್ನು ತಿಳಿಸ್ಕೊಡ್ತೀನಂತೆ. ಹೀಗೆ ನಾವು ನವ ವರ್ಷವನ್ನು ಅಂದರೆ ನೂತನ ವರ್ಷವನ್ನು, ಇದು ನಮಗೆ ಹೊಸ ವರ್ಷದ ಆರಂಭ, ಹೊಸ ವರ್ಷ ಅಂತ ಇದನ್ನೇ ನಾವು ಸೆಲೆಬ್ರೇಟ್ ಮಾಡಬೇಕು. ಹಾಗಾಗಿ ಎಲ್ಲರೂ ಖುಷಿಯಿಂದ ಸಂತೋಷದಿಂದ ಈ ಒಂದು ನೂತನ ವರ್ಷದ ಸ್ವಾಗತವನ್ನು ಮಾಡಿರಿ. ಎಲ್ಲರಿಗೂ ಈ ವರ್ಷ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ. ಹೋದ ವರ್ಷ ಕ್ರೋಧಿ ನಾಮ ಸಂವತ್ಸರ ತುಂಬಾ ಕಷ್ಟಪಟ್ಟಿದ್ದೀವಿ, ಆದರೆ ಈ ವರ್ಷ ವಿಶ್ವಾವಸು ನಾಮ ಸಂವತ್ಸರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಪಂಚಾಂಗ ಶ್ರವಣದಿಂದ ನಮಗೆ ತಿಳಿದು ಬರುತ್ತೆ. ಎಲ್ಲನೂ ಒಳ್ಳೆಯದಾಗಲಿ, ಎಲ್ಲರೂ ಸುಖವಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಹಾಗೆಯೇ ಎಲ್ಲರೂ ಖುಷಿಯಿಂದ ಹೊಸ ವರ್ಷವನ್ನು ಸ್ವಾಗತ ಮಾಡೋಣ ಅಂತ ಹೇಳ್ತಾ, ಇದಿಷ್ಟು ಕೆಲವೊಂದು ವಿಷಯಗಳು ನಿಮಗೆ ಹೊಸ ವರ್ಷದ ಬಗ್ಗೆ ತಿಳಿಸ್ಕೊಟ್ಟೆ, ಯುಗಾದಿಯ ಬಗ್ಗೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯದೊಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.